ನಾಯಕರು ಯಾವುದೇ ಪಕ್ಷದೊಂದಿಗೆ ಪಕ್ಷದಲ್ಲಿ ಸಕ್ರಿಯರಾಗಿ ಕಾರ್ಯಾಚರಿಸಲು ಸಾಧ್ಯವಿಲ್ಲ ಎಂದು ಮಾತ್ರವಲ್ಲ, ಯಾವುದೇ ಒಂದು ಸಂಘಟನೆಗೆ ಪರ ವಿರೋಧ ಅಂತ ನಾವು ಯಾವುದೇ ಸಂಘಟನೆ ಅಥವಾ ಪಕ್ಷಕ್ಕೆ ನಾವು ಮಾಡಿಲ್ಲ, ಮಾಡುವಂತೂ ಇಲ್ಲ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದೆರಡು ನಮ್ಮ ಕಾರ್ಯಕರ್ತರು, ಡಿವಿಷನ್ ಮಟ್ಟದಲ್ಲಿ ಇರುವಂತಹ ಕಾರ್ಯಕರ್ತರು ಎಲೆಕ್ಷನ್ ಅಲ್ಲಿ ನಾಮಿನೇಷನ್ ಹಾಕಿದ್ದಾರೆ ಎಂಬ ಚರ್ಚೆ ನಡೆಯಿತು. ಕೇರಳ ರಾಜ್ಯ ಮಾಜಿ ಅಧ್ಯಕ್ಷರಾದಂತಹ ತಾಹಿರ್ ಸಖಾಫಿ ಅವರು, ಅದೇ ಪ್ರಕಾರ ಎಪಿ ಉಸ್ತಾದರೆಲ್ಲರೂ ಇದ್ದರು. ಆ ಕಾರ್ಯಕಾರಿಣಿ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ, ಯಾರು ರಾಜಕೀಯದೊಂದಿಗೆ ಪ್ರತ್ಯೇಕವಾದಂತಹ ವಿರೋಧ ಪರ ನಮಗಿಲ್ಲ. ನಮ್ಮ ನಿಲುವು ಶೈಖುನಾ ತಾಜುಲ್ ಉಲಮಾ SYSನ ಗೋಲ್ಡನ್ ಜುಬಿಲಿ ಮಹಾ ಸಮ್ಮೇಳನದಲ್ಲಿ ಲಕ್ಷಾಂತರ ಜನರ ಮುಂದೆ ಹೇಳಿದ್ದಾರೆ, ನಮಗೆ ಯಾವುದೇ ಸಂಘ ಸಂಸ್ಥೆ ಯಾವುದೇ ಪಕ್ಷದೊಂದಿಗೆ ಪ್ರತ್ಯೇಕವಾದ ಮಮತೆಯೋ ವಿರೋಧವೂ ಇಲ್ಲ. ನಮಗಿರುವುದೊಂದೇ ಅಹ್ಲು ಸುನ್ನಾ ವಲ್ ಜಮಾ. ಆ ಅಹ್ಲು ಸುನ್ನಾ ವಲ್ ಜಮಾಗೆ ಯಾರು ಸಹಕಾರ ಮಾಡುತ್ತಾರೋ ಅವರಿಗೆ ನಾವು ಸಹಾಯ ಮಾಡುತ್ತೇವೆ. ನಮ್ಮನ್ನು ಯಾರು ವಿರೋಧಿಸುತ್ತಾರೋ ಅವರನ್ನು ನಾವು ಇನ್ಶಾ ಅಲ್ಲಾ ವೋಟ್ ಬ್ಯಾಂಕಿನಲ್ಲಿ ನಾವು ವಿರೋಧಿಸುತ್ತೇವೆ ವಿನಃ ನಾವು ಯಾವುದೇ ವೋಟಿಗೆ ಅಥವಾ ಇನ್ನಿತರ ಯಾವುದೇ ಒಂದು ಪಕ್ಷದೊಂದಿಗೆ ನಾವು ಗುರುತಿಸಿಕೊಂಡಿಲ್ಲ. ಒಂದು ವೇಳೆ ನಾವು ಪಕ್ಷಕ್ಕೆ ಸೇರುವುದಾದರೆ, ಯಾವುದಾದರೊಂದು ರಾಜಕೀಯ ಪಕ್ಷಕ್ಕೆ ಈ ನಾಯಕರು ಸೇರಿದರೆ ಇನ್ನಿತರ ರಾಜಕಾರಣಿಗಳು ಮನೆಯಲ್ಲಿ ಕೂತುಕೊಳ್ಳಬೇಕಾಗುತ್ತದೆ. ಅವರು ಮೂಲ ಗುಂಪಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ನಾಯಕರೊಂದು ವೇಳೆ ಪಕ್ಷಕ್ಕೆ ಇಳಿದರೆ, ಯಾವುದಾದರೊಂದು ರಾಜಕೀಯಕ್ಕೆ ಇಳಿದರೆ ಇನ್ನಿತರ ರಾಜಕಾರಣಿಗಳು ಮನೆಯಲ್ಲದೆ ಬೇರೆಯವರಿಗೆ ಗತಿಯೇ ಇರುವುದಿಲ್ಲ. ಅವರಿಗೆ ಯಾವುದೇ ರಾಜಕಾರಣ ಮಾಡಲಿಕ್ಕೂ ಸಮಯವಿಲ್ಲ. ನಾವು ಬಿಟ್ಟಿದ್ದೇವೆ. ಏಕೆಂದರೆ ರಾಜಕೀಯ ಅದು ಭೌತಿಕವಾದಂತಹ ವಿಚಾರ, ಅದು ಐಹಿಕವಾದಂತಹ ವಿಚಾರ. ನಾವು ಕಾಂಗ್ರೆಸ್ಸು ಅಲ್ಲ, ಬಿಜೆಪಿಯೂ ಅಲ್ಲ, JDS ಅಲ್ಲ, ಯಾವುದೇ ಪಕ್ಷವಲ್ಲ. ನಾವು ಅಹ್ಲು ಸುನ್ನಾ ವಲ್ ಜಮಾ, ಅಹ್ಲು ಸುನ್ನತ್ ವಲ್ ಜಮಾಅತಿನ ಕಾರ್ಯಕರ್ತರು ನಾವು. ಮತ್ತೆ ವಕ್ಫ್ ಬೋರ್ಡ್ ಇರುವುದು ಅದು ಸರ್ಕಾರದ ಅಧೀನದಲ್ಲಿರುವಂತಹ ಕೆಲವು ಬೋರ್ಡುಗಳಿವೆ, ಮಂಡಳಿಗಳು, ನಿಗಮ ಮಂಡಳಿಗಳು. ಅದರಲ್ಲಿ ಒಂದು ಮಂಡಳಿಯಾಗಿದೆ ವಕ್ಫ್ ಬೋರ್ಡ್. ಆದ್ರೆ ವಕ್ಫ್ ಆಕ್ಟ್ ಇರುವುದು ಭಾರತ ರಾಜ್ಯದ ಸಂವಿಧಾನ ಪ್ರಕಾರ, ಮುಸ್ಲಿಂ ಆಕ್ಟ್ ಪ್ರಕಾರ 1995 ಅಲ್ಲಿ ವಕ್ಫ್ ಏನಿದೆ ಅದನ್ನು ಮಾತ್ರ ಮಾಡುತ್ತೇವೆ ವಿನಃ ಕರ್ನಾಟಕದಲ್ಲಿ ಯಾರು ಸರ್ಕಾರಕ್ಕೆ ಬರುತ್ತಾರೆ, ಯಾರು ರಾಜಕಾರಣಿಗಳಾಗುತ್ತಾರೆ, ಯಾರು ಮಂತ್ರಿಗಳಾಗುತ್ತಾರೆ,